ನಿಮ್ಮ ಕಡೆಯಿಂದಲೂ ಒಂದು ಬೇಡಿಕೆ ಇತ್ತು ಸರ್, ಯಾಕಂದ್ರೆ ಇನ್ನು ಉಳಿದಿರೋ 3 ತಿಂಗಳು ಹೌದೌದು, ಆದಷ್ಟು ಬೇಗ ಪಟ್ಟಿಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಜನವರಿ ಕೊನೆ, ಈ ತಿಂಗಳ ಕೊನೆಗೇನೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅದೆಲ್ಲ ತೀರ್ಮಾನ ಮಾಡೋಣ ಅಂತ ಹೇಳಿದ್ದಾರೆ. ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅದೆಲ್ಲ ತೀರ್ಮಾನ ಮಾಡೋಣ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಪ್ರತ್ಯೇಕ ಕ್ಷೇತ್ರದ ಬಗ್ಗೆ ಚರ್ಚೆ ಆಗಲಿಲ್ಲ. ಅದೆಲ್ಲ ಚರ್ಚೆ ಇಲ್ಲಿ ಯಾಕೆ ಮಾಡ್ತೀವಿ? ಸಚಿವರನ್ನ ಕಣಕ್ಕಿಳಿಸೋದು ಅದ್ರ ಬಗ್ಗೆ ಚರ್ಚೆ ಇಲ್ಲೇನಾಗಲಿಲ್ಲ. ಅದು ಅಂತಿಮವಾಗಿ ಪಾರ್ಟಿ ಹೈಕಮಾಂಡ್ ಏನು ಹೇಳುತ್ತೆ ಅದ್ರ ಪ್ರಕಾರ ಎಲ್ಲರೂ ಕೆಲಸ ಮಾಡಬೇಕು. ಸಚಿವರು ನಿಲ್ಲೇಬಾರ್ದು ಅಂತನೂ ಏನಿಲ್ಲ, ನಿಲ್ಲೇಬೇಕು ಅಂತನೂ ಏನಿಲ್ಲ. ಚುನಾವಣೆ ಗೆಲ್ಲಬೇಕು, ಗೆಲ್ಲೋದಕ್ಕೆ ಏನು ಮಾಡಬೇಕು ಪಕ್ಷ ಏನು ಹೇಳುತ್ತೆ ಅದು ಎಲ್ಲರೂ ಮಾಡಬೇಕಾಗ್ತದೆ. ಇನ್ನು ಇಲ್ಲಿ ಯಾವುದು ಮೀಟಿಂಗ್ ಎಲ್ಲ ಇನ್ನೆಲ್ಲ ನಮ್ಮ ರಾಜ್ಯಗಳಲ್ಲೇ. ಆಯ್ತಾ? ಥ್ಯಾಂಕ್ ಯು. ನಿಮ್ಮ ಕಡೆಯಿಂದಲೂ ಒಂದು ಬೇಡಿಕೆ ಇತ್ತು ಸರ್, ಯಾಕಂದ್ರೆ ಇನ್ನು ಉಳಿದಿರೋ 3 ತಿಂಗಳು ಹೌದೌದು, ಆದಷ್ಟು ಬೇಗ ಪಟ್ಟಿಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಜನವರಿ ಕೊನೆ, ಈ ತಿಂಗಳ ಕೊನೆಗೇನೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅದೆಲ್ಲ ತೀರ್ಮಾನ ಮಾಡೋಣ ಅಂತ ಹೇಳಿದ್ದಾರೆ. ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅದೆಲ್ಲ ತೀರ್ಮಾನ ಮಾಡೋಣ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಪ್ರತ್ಯೇಕ ಕ್ಷೇತ್ರದ ಬಗ್ಗೆ ಚರ್ಚೆ ಆಗಲಿಲ್ಲ. ಅದೆಲ್ಲ ಚರ್ಚೆ ಇಲ್ಲಿ ಯಾಕೆ ಮಾಡ್ತೀವಿ? ಸಚಿವರನ್ನ ಕಣಕ್ಕಿಳಿಸೋದು ಅದ್ರ ಬಗ್ಗೆ ಚರ್ಚೆ ಇಲ್ಲೇನಾಗಲಿಲ್ಲ. ಅದು ಅಂತಿಮವಾಗಿ ಪಾರ್ಟಿ ಹೈಕಮಾಂಡ್ ಏನು ಹೇಳುತ್ತೆ ಅದ್ರ ಪ್ರಕಾರ ಎಲ್ಲರೂ ಕೆಲಸ ಮಾಡಬೇಕು. ಸಚಿವರು ನಿಲ್ಲೇಬಾರ್ದು ಅಂತನೂ ಏನಿಲ್ಲ, ನಿಲ್ಲೇಬೇಕು ಅಂತನೂ ಏನಿಲ್ಲ. ಚುನಾವಣೆ ಗೆಲ್ಲಬೇಕು, ಗೆಲ್ಲೋದಕ್ಕೆ ಏನು ಮಾಡಬೇಕು ಪಕ್ಷ ಏನು ಹೇಳುತ್ತೆ ಅದು ಎಲ್ಲರೂ ಮಾಡಬೇಕಾಗ್ತದೆ. ಇನ್ನು ಇಲ್ಲಿ ಯಾವುದು ಮೀಟಿಂಗ್ ಎಲ್ಲ ಇನ್ನೆಲ್ಲ ನಮ್ಮ ರಾಜ್ಯಗಳಲ್ಲೇ. ಆಯ್ತಾ? ಥ್ಯಾಂಕ್ ಯು.